ನಾನು 2019, 20, 21 ಅಂದಾಗ ಕೊರೋನಾ ಟೈಮ್ ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರೂ ಆರೋಗ್ಯ ಸಮಸ್ಯೆ ಈ ಥರ ಇತ್ತು. ಬಟ್ ಆ ಸಂದರ್ಭದಲ್ಲಿ ಯಾವುದೋ ಒಂದು ಲಸಿಕೆ ಬಂತು ಅಂದಾಗ, ಅದರಲ್ಲೂ ಸ್ವದೇಶ ಲಸಿಕೆ ಬಂತು ಅಂದಾಗ ಜನ ಬಹಳ ವಿಶ್ವಾಸದಿಂದ ಸ್ವದೇಶದ ಲಸಿಕೆ ನಾವು ತೊಗೊಬೇಕು, ನಮ್ಮ ಲಸಿಕೆ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ತೊಗೊಂಡ್ರು. ಬಟ್ ಈ ಅಧ್ಯಯನ ಬಹಳ ಆತಂಕ ಹೆಚ್ಚು ಮಾಡಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನಾಗಿದೆ ಅಂದರೆ ಅವಾಗ ನೀಡ್ ಆಫ್ ದಿ ಆರ್ ಅಂದರೆ ಅವಾಗ ಏನು ಎಮರ್ಜೆನ್ಸಿ ಇತ್ತು, ಲಸಿಕೆ ಇಮಿಡಿಯೇಟ್ ಆಗಿ ಬೇಕಾಗಿತ್ತು ಅಂತ ಹೇಳಿ ಏನು ರಿಲೀಸ್ ಆಗಿತ್ತು. ಆಫ್ಕೋರ್ಸ್ ಅಲ್ಲಿ ಕೂಡ ಸ್ಟಡಿ ಮಾಡಿನೇ ರಿಲೀಸ್ ಮಾಡಿರ್ತಾರೆ, ಸುಮ್ಮನೆ ರಿಲೀಸ್ ಮಾಡಿರಲ್ಲ. ಇದ್ರ ಬಗ್ಗೆ ಹಲವಾರು ಚರ್ಚೆಗಳನ್ನು ನಾವು ಜಿ ಕನ್ನಡ ನ್ಯೂಸ್ ಮೂಲಕನೇ ಮಾಡಿದ್ದೇವೆ, ಈ ಕಾರ್ಯಕ್ರಮದ ಮೂಲಕವೇ. ಸೊ ಈ ಲಸಿಕೆಯಿಂದನೇ ಇವಾಗ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ತಾ ಇವೆ ಅಂತ ಏನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಆಗಿರುವಂತಹ ಈ ಸ್ಟಡಿ ಏನಿದೆ, ಸೊ ಈ ಸ್ಟಡಿ ಅವರು ಕೊಡುವಾಗ ಅಡ್ವರ್ಸ್ ಇವೆಂಟ್ಸ್ ಆಫ್ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ, AESI ಅಂತ. ಸೊ ಅಡ್ವರ್ಸ್ ಇವೆಂಟ್ಸ್ ಆಫ್ ಸ್ಪೆಷಲ್ ಇಂಟ್ರೆಸ್ಟ್ ಅಂತ ಹೇಳಿದರೆ ಅಲ್ಲಿ ಇನ್ನೂ ನಾವು ಫರ್ದರ್ ಸ್ಟಡಿ ಮಾಡಬೇಕು ಅಂತ ಒಂದು ಕ್ಲಾಸ್ ಇರುತ್ತೆ. ಸೊ ಇನ್ನೂ ಫರ್ದರ್ ಸ್ಟಡಿ ಮಾಡಬೇಕು ನಾವು ಅಂತ. ಆಮೇಲೆ ಏನು ಸ್ಟ್ರೋಕ್ ಆಗಿದೆ, ಅದೇ ರೀತಿ ಡೆತ್ಸ್ ಆಗಿದೆ ಅಂತ ಏನು ಹೇಳ್ತಿದ್ದಾರೆ, ಆ 4 ಜನರಲ್ಲಿ 4 ಜನ ಅಂತ ಏನು ವರದಿ ಬಂದಿದೆ, ಆ 4 ಜನರಲ್ಲಿ ಒಬ್ಬರಲ್ಲಿ ಡಯಾಬಿಟೀಸ್ ಮೆಲೈಟಸ್ ಇತ್ತು, ಮತ್ತೆ ಇನ್ನು 3 ಜನರಲ್ಲಿ ಹೈಪರ್ ಟೆನ್ಷನ್ ಮೊದಲೇ ಇತ್ತು ಅಂತ, ಅವ್ರು ಹೈಪರ್ಟೆನ್ಸಿವ್ ಆಗಿದ್ರು ಅಂತ. ಸೊ ಕೋಮಾರ್ಬೋಡಿಟೀಸ್ ಬಗ್ಗೆ ನಾವು ತುಂಬ ಚರ್ಚೆ ಮಾಡ್ತಾನೆ ಇದ್ವಿ. ಕೋಮಾರ್ಬೋಡಿಟೀಸ್ ಇದ್ದು ಬಿಟ್ಟು ಕೋವಿಡ್ ಬಂತು ಅಂತ ಹೇಳಿದರೆ ಅಲ್ಲಿ ಆಲ್ರೆಡಿ ಅವಾಗ ತೊಂದರೆಗಳು ಜಾಸ್ತಿ ಇದ್ದೇ ಇರುತ್ತೆ ಅಂತ. ಅದ್ರ ಜೊತೆ ಈ ವ್ಯಾಕ್ಸಿನಿಂದ ಏನಾದರೂ ಆಗಿರುತ್ತಾ ಅಂತ ಇವಾಗ ಸ್ಟಡಿ ಆಗ್ತಿರುವಂಥದ್ದು. ಸೊ ಈಗ ಏನು ಸರಿ ಸುಮಾರು ಅರೌಂಡ್ 1000 ಸ್ಯಾಂಪಲ್ ಸೈಜ್ ಅಂದರೆ 1000 ಜನರಲ್ಲಿ ಅಲ್ಲಿ ಏನು ಸ್ಟಡಿ ಮಾಡಿದ್ದಾರೆ. ಸೊ ಆ 1000 ಜನರ ಸ್ಟಡಿ ಏನಿದೆ ಅದು ಇನ್ನೂ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೂ ಸ್ಯಾಂಪಲ್ ಸೈಜ್ ದೊಡ್ಡದು ಮಾಡಿಬಿಟ್ಟು ತಿರ್ಗಾ ಸ್ಟಡಿ ಮಾಡಬೇಕು. ಒಂದು ಸೆಕೆಂಡ್ ಏನಂತ ಹೇಳಿದರೆ, ಇವರು ಕೋವ್ಯಾಕ್ಸಿನನ್ನು ತಗೊಂಡ ತಕ್ಷಣವೇ ಸ್ಟಡಿ ಮಾಡಿರ್ತಾರೋ ಅಥವಾ ತಿರ್ಗಾ ಇವರಿಗೆ ಕೋವ್ಯಾಕ್ಸಿನ್ ಕೊಟ್ಟುಬಿಟ್ಟು ಸ್ಟಡಿ ಮಾಡಿರ್ತಾರೋ ಅನ್ನೋದು ಪ್ರಶ್ನೆ. ಕ್ಲಾರಿಟಿ ತಗೋಬೇಕು. ಮೋಸ್ಟ್ಲಿ ಇವರಿಗೆ ತಿರ್ಗಾ ಕೋವ್ಯಾಕ್ಸಿನ್ ಕೊಟ್ಟಿರ್ತಾರೆ. ಇವಾಗ ಯಾರಿಗೆ ಆಲ್ರೆಡಿ 1 ಅಥವಾ 2 ಅಥವಾ 3 ಡೋಸ್ ಆಗಿರುತ್ತೆ, ಅದರ ಮೇಲೆ ಇನ್ನೊಂದು ಡೋಸ್ ಅನ್ನ ಕೊಟ್ಟುಬಿಟ್ಟು ಸ್ಟಡಿ ಮಾಡುವಂಥದ್ದು ಇರುತ್ತೆ. ಯಾಕೆಂದ್ರೆ 1 ವರ್ಷದ ಅವಧಿಯಲ್ಲಿ ಅಂತ ಹೇಳುವಾಗ ಇವರಿಗೆ 2022ಕ್ಕೆ ಕೋವ್ಯಾಕ್ಸಿನ್ ಅನ್ನ ಕೊಡಬೇಕು. ತುಂಬಾ ಜನ ಅದಕ್ಕಿಂತ ಮೊದಲೇ ತಗೊಂಡಿರ್ತಾರೆ 1000 ಜನರಲ್ಲಿ. ಸೊ ಆ 1 ವ್ಯಾಕ್ಸಿನ್ ಆಗಿರಲಿ ಅಥವಾ 2 ವ್ಯಾಕ್ಸಿನ್ ಆಗಿರಲಿ ಅಥವಾ 3 ಡೋಸ್ ತಗೊಂಡವ್ರ ಮೇಲೆ ಇನ್ನೊಂದು ಡೋಸ್ ಅನ್ನ ಕೊಟ್ಬಿಟ್ಟು ಸ್ಟಡಿ ಮಾಡಿದ್ದಾರೆ. ಅದು 1, 2, 3 ಏನು ತಗೊಂಡಿದ್ರು ಅದರಲ್ಲೇನೆ ಸ್ಟಡಿ ಮಾಡಿದಾರ ಅನ್ನೋದು ಇನ್ನೂ ಕ್ಲಾರಿಟಿ ಬರಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.